ಪ್ರಿಯ ವೀಕ್ಷಕರೇ, ಎಲ್ಲರಿಗೂ ನಮಸ್ಕಾರ. ಸರ್ವೇ ಜನ ಸುಖಿನೋ ಭವಂತು ಚಾನಲ್ಗೆ ಸ್ವಾಗತ. ನೀವು ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬರ್ ಆಗಿರದಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಬೇಕು ಅಂತ ಕೇಳಿಕೊಳ್ಳುತ್ತಾ ಇದ್ದೇನೆ. ನಿಮ್ಮ ಅತ್ಯಮೂಲ್ಯ ಸಮಯ ಕೊಡುತ್ತಿರುವುದಕ್ಕೆ ಧನ್ಯವಾದಗಳನ್ನು ಹೇಳುತ್ತೇನೆ. ಪ್ರಿಯ ವೀಕ್ಷಕರೇ, ಶೀರ್ಷಿಕೆಯಲ್ಲಿ ಕೊಟ್ಟಿರುವಂತೆ ರೀಜನಲ್ ರೂರಲ್ ಬ್ಯಾಂಕ್ಸಿಂದ ಒಟ್ಟು 9,995 ಹುದ್ದೆಗಳನ್ನು ಕಾಲ್ ಮಾಡಿದ್ದಾರೆ. ಅದರ ನೋಟಿಫಿಕೇಷನ್ ಇಲ್ಲಿದೆ. ತಮ್ಮ ಗಮನಕ್ಕೆ ನಾನು ಈ ನೋಟಿಫಿಕೇಷನ್ನ ಓದುತ್ತೇನೆ. ಕಾಮನ್ ರಿಕ್ರೂಟ್ಮೆಂಟ್ ಪ್ರಾಸೆಸ್ ಫಾರ್ ರಿಕ್ರೂಟ್ಮೆಂಟ್ ಆಫ್ ಆಫೀಸರ್ಸ್ ಸ್ಕೇಲ್ 1, 2 and 3 ಆ್ಯಂಡ್ ಆಫೀಸರ್ ಅಸಿಸ್ಟೆಂಟ್ಸ್ ಮಲ್ಟಿಪರ್ಪಸ್ ಇನ್ ರೀಜನಲ್ ರೂರಲ್ ಬ್ಯಾಂಕ್ಸ್. ಇಲ್ಲಿ ವೆಬ್ಸೈಟ್ ಕೊಟ್ಟಿದ್ದಾರೆ ವೀಕ್ಷಕರೇ. ತಾವು ಈ ವೆಬ್ಸೈಟ್ಗೆ ಹೋಗಿ ಕೂಡ ಈ ನೋಟಿಫಿಕೇಷನ್ನ ಡೌನ್ಲೋಡ್ ಮಾಡಿಕೊಂಡು ಓದ್ಕೋಬಹುದು. ಇಲ್ಲಿ ಇಂಪಾರ್ಟೆಂಟ್ ಡೇಟ್ಸ್ ಕೊಟ್ಟಿದ್ದಾರೆ. ಆನ್ಲೈನ್ ರಿಜಿಸ್ಟ್ರೇಷನ್ ಸ್ಟಾರ್ಟ್ ಮಾಡೋ ದಿನಾಂಕ 7/6/2024. ಸೊ ಆಲ್ರೆಡಿ ಸ್ಟಾರ್ಟ್ ಆಗಿದೆ. ಆನ್ಲೈನ್ ರಿಜಿಸ್ಟ್ರೇಷನ್ಗೆ ತಾವು ಅಪ್ಲೈ ಮಾಡ್ಬೋದು. ಮತ್ತು ಅಪ್ಲೈ ಮಾಡೋ ಕೊನೆಯ ದಿನಾಂಕ 27/6/2024. ಸೊ 27 ಜೂನ್ ಒಳಗಡೆ ತಾವು ಅಪ್ಲೈ ಮಾಡಿ ಆನ್ಲೈನ್ ಫೀ ಪೇಮೆಂಟ್ ಕೂಡ ಮಾಡಿಬಿಡಬೇಕು ಅಂತ ಕೊಟ್ಟಿದ್ದಾರೆ ವೀಕ್ಷಕರೇ. ಹಾಗೆ ಇಲ್ಲಿ ಎಕ್ಸಾಮ್ ಯಾವ ಮಂತಲ್ಲಿ ಇರ್ಬೋದು ಅಂತ ಕೊಟ್ಟಿದ್ದಾರೆ ವೀಕ್ಷಕರೇ. ತಾವು ನೋಡ್ಕೋಬಹುದು ಈ ಟೇಬಲಲ್ಲಿ. ವೀಕ್ಷಕರೇ, ಇಲ್ಲಿ ಇಂಡೆಕ್ಸ್ ಕೊಟ್ಟಿದ್ದಾರೆ. ಸೊ ಯಾವ್ಯಾವ ಪೇಜಲ್ಲಿ ಯಾವ್ಯಾವ ಟಾಪಿಕ್ ಬಗ್ಗೆ ಕೊಟ್ಟಿದ್ದಾರೆ, ಡೀಟೇಲಾಗಿ ಕೊಟ್ಟಿದ್ದಾರೆ ಅಂತ ಇಲ್ಲಿ ಲಿಸ್ಟ್ ಇದೆ ವೀಕ್ಷಕರೇ. ತಮಗೆ ಈಸಿ ಆಗಲಿ ಅಂತ ಈ ಲಿಸ್ಟ್ ಕೊಟ್ಟಿದ್ದಾರೆ, ತಾವು ನೋಡ್ಕೋಬಹುದು. ವೀಕ್ಷಕರೇ, ಇಲ್ಲಿ ಅಪ್ಲೈ ಮಾಡೋಕ್ಕೆ ಲಿಂಕ್ ಕೂಡ ಕೊಟ್ಟಿದ್ದಾರೆ. ಸೊ ತಾವು ಈ ನೋಟಿಫಿಕೇಷನ್ ಡೌನ್ಲೋಡ್ ಮಾಡಿದ್ದಾದಮೇಲೆ ಇದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಡೈರೆಕ್ಟ್ ನಿಮಗೆ ಅಪ್ಲೈ ಮಾಡೋ ರಿಜಿಸ್ಟ್ರೇಷನ್ ಮಾಡೋ ಲಿಂಕ್ಗೆ ಹೋಗುತ್ತೆ ವೀಕ್ಷಕರೇ. ಇಲ್ಲಿ ಆಫೀಸರ್ ಅಸಿಸ್ಟೆಂಟ್ಸ್ಗೆ ಮತ್ತು ಇಲ್ಲಿ ಆಫೀಸರ್ ಸ್ಕೇಲ್ 1, 2 and 3ಗೆ ಆನ್ಲೈನ್ ರಿಜಿಸ್ಟ್ರೇಷನ್ ಮಾಡೋ ಲಿಂಕ್ ಕೊಟ್ಟಿದ್ದಾರೆ ವೀಕ್ಷಕರೇ. ಇಲ್ಲಿ ಇಂಟ್ರೊಡಕ್ಷನ್, ಪೋಸ್ಟ್ ಬಗ್ಗೆ ಮತ್ತು ಎಷ್ಟು ಲೆವೆಲ್ ಇರುತ್ತೆ ಅಂತ ವಿವರಣವಾಗಿ ಕೊಟ್ಟಿದ್ದಾರೆ ವೀಕ್ಷಕರೇ. ನಾನು ಜಸ್ಟ್ ಸ್ಕ್ರಾಲ್ ಮಾಡ್ತೀನಿ, ತಾವು ನೋಡ್ಕೋಬಹುದು. ಕಂಪ್ಲೀಟಾಗಿ ಡೀಟೇಲ್ ಕೊಟ್ಟಿದ್ದಾರೆ ವೀಕ್ಷಕರೇ. ಇಲ್ಲಿ ಟೇಬಲ್ ಎ, ಪಾರ್ಟಿಸಿಪೇಟಿಂಗ್ ರೀಜನಲ್ ರೂರಲ್ ಬ್ಯಾಂಕ್ಸ್. ಸೊ ಯಾವ್ಯಾವ ಸ್ಟೇಟಲ್ಲಿ ಹುದ್ದೆಗಳು ಇದ್ದಾವೆ ಅಂತ ಕೊಟ್ಟಿದ್ದಾರೆ ವೀಕ್ಷಕರೇ ಈ ಲಿಸ್ಟ್ ಅಲ್ಲಿ. ಸೊ ಈ ಲಿಸ್ಟಲ್ಲಿ ಸ್ಟೇಟ್ ಮತ್ತು ಡಿಸ್ಟ್ರಿಕ್ಟ್ ಹೆಸರು ಮತ್ತು ಲ್ಯಾಂಗ್ವೇಜ್ ಯಾವ್ದು ನೆಸೆಸರಿ ಇದೆ ಆ ಸ್ಟೇಟಲ್ಲಿ ಅಪ್ಲೈ ಮಾಡೋಕ್ಕೆ ಅಂತ ಕೊಟ್ಟಿದ್ದಾರೆ ವೀಕ್ಷಕರೇ. ತಾವು ಇಲ್ಲಿ ನೋಡಬಹುದು. ಆಲ್ಮೋಸ್ಟ್ 43 ಪ್ಲೇಸಸಲ್ಲಿ ಹುದ್ದೆಗಳು ಇದ್ದಾವೆ ವೀಕ್ಷಕರೇ ರೀಜನಲ್ ರೂರಲ್ ಬ್ಯಾಂಕ್ಸಿಂದ. ಇಲ್ಲಿ ಎಲಿಜಿಬಿಲಿಟಿ ಕ್ರೈಟೀರಿಯಾ ಕೊಟ್ಟಿದ್ದಾರೆ ವೀಕ್ಷಕರೇ. ನಾನು ಜಸ್ಟ್ ಸ್ಕ್ರಾಲ್ ಮಾಡ್ತೀನಿ, ತಾವು ನೋಡ್ಕೋಬಹುದು. ಸೊ ಮೊದಲಿಗಾಗಿ ಇಲ್ಲಿ ನ್ಯಾಷನಾಲಿಟಿ ಮತ್ತು ಸಿಟಿಸನ್ಶಿಪ್ ಕಂಡೀಷನ್ಸ್ ಕೊಟ್ಟಿದ್ದಾರೆ. ಅದಾದಮೇಲೆ ಇಲ್ಲಿ ಏಜ್ ಲಿಮಿಟ್ ಕೊಟ್ಟಿದ್ದಾರೆ ವೀಕ್ಷಕರೇ. ಗ್ರೂಪ್ ಬಿಗೆ 18ರಿಂದ 28 ಮತ್ತು ಗ್ರೂಪ್ ಎಗೆ ಡಿಫ್ರೆಂಟ್ ಪೋಸ್ಟ್ ಮೇಲೆ ಸ್ಕೇಲ್ 1ಗೆ 18ರಿಂದ 30, ಸ್ಕೇಲ್ 2ಗೆ 21ರಿಂದ 32, ಸ್ಕೇಲ್ 3ಗೆ 21ರಿಂದ 40 ವಯಸ್ಸು ಆಗಿರಬೇಕು ಅಂತ ಕೊಟ್ಟಿದ್ದಾರೆ ವೀಕ್ಷಕರೇ. ತಾವು ನೋಡ್ಬೋದು. ಹಾಗೆ ಇಲ್ಲಿ ರಿಸರ್ವೇಷನ್, ಏಜ್ ರಿಲ್ಯಾಕ್ಸೇಷನ್ ಕೊಟ್ಟಿದ್ದಾರೆ ವೀಕ್ಷಕರೇ ರಿಸರ್ವೇಷನ್ ಕ್ಯಾಟಗರೀಸ್ಗೆ. ಈ ಟೇಬಲ್ ತಾವು ನೋಡ್ಕೊಬಹುದು ಸ್ಕ್ರೀನ್ಶಾಟ್ ಇಟ್ಕೊಂಡು. ತುಂಬ ರಿಲ್ಯಾಕ್ಸೇಷನು ಮತ್ತು ರಿಸರ್ವೇಷನ್ ಡೀಟೇಲ್ಸ್ ಕೊಟ್ಟಿದ್ದಾರೆ ವೀಕ್ಷಕರೇ. ನಾನು ಜಸ್ಟ್ ಸ್ಕ್ರಾಲ್ ಮಾಡ್ತೀನಿ, ತಾವು ನೋಡ್ಕೋಬಹುದು. ಸ್ಕ್ರೀನ್ಶಾಟ್ ಇದ್ಬಿಟ್ಟು ಡೀಟೇಲಾಗಿ ಓದ್ಕೋಬಹುದು ವೀಕ್ಷಕರೇ. ಹಾಗೆ ಇಲ್ಲಿ ಡಿಸಬಿಲಿಟಿ ಇರೋರಿಗೆ ಎಷ್ಟು ರಿಸರ್ವೇಷನ್ ಇದೆ ಮತ್ತು ಏನು ಕಂಡೀಷನ್ಸ್ ಇದೆ ಕೊಟ್ಟಿದ್ದಾರೆ ವೀಕ್ಷಕರೇ. ಇಲ್ಲಿ ತುಂಬ ರಿಲ್ಯಾಕ್ಸೇಷನ್ಸ್ ಕೊಟ್ಟಿದ್ದಾರೆ ವೀಕ್ಷಕರೇ ಹಲವಾರು ಕ್ಯಾಟಗರೀಸ್ಗೆ, ತಾವು ನೋಡಬಹುದು. ಮತ್ತು ಯಾವ್ಯಾವ ಫೆಸಿಲಿಟೀಸ್ ಇದೆ ಡಿಸೇಬಲ್ಡ್ ಪರ್ಸನ್ಗೆ ಅಂತ ಕೂಡ ಕೊಟ್ಟಿದ್ದಾರೆ ವೀಕ್ಷಕರೇ. ವೀಕ್ಷಕರೇ, ಇಲ್ಲಿ ಎಜುಕೇಷನ್ ಕ್ವಾಲಿಫಿಕೇಷನ್ಸ್ ಆ್ಯಂಡ್ ಪೋಸ್ಟ್ ಕ್ವಾಲಿಫಿಕೇಷನ್ ಎಕ್ಸ್ಪೀರಿಯನ್ಸ್ ಕೊಟ್ಟಿದ್ದಾರೆ ವೀಕ್ಷಕರೇ. ಸೊ ಇಲ್ಲಿ ಆಫೀಸರ್ ಅಸಿಸ್ಟೆಂಟ್ಗೆ ಬ್ಯಾಚುಲರ್ ಡಿಗ್ರಿ ಇನ್ ಎನಿ ಡಿಸಿಪ್ಲಿನ್ ಫ್ರಮ್ ಅ ರೆಕಗ್ನೈಸ್ಡ್ ಯೂನಿವರ್ಸಿಟಿ. ಹಾಗೆ ಇಲ್ಲಿ ಪ್ರೊಫಿಷಿಯನ್ಸಿ ಇನ್ ಲೋಕಲ್ ಲ್ಯಾಂಗ್ವೇಜ್ ಮತ್ತು ಡಿಸೈರಬಲ್ ವರ್ಕಿಂಗ್ ನಾಲೆಜ್ ಆಫ್ ಕಂಪ್ಯೂಟರ್ ನಾಲೆಜ್ ಇರಬೇಕು ಅಂತ ಕೊಟ್ಟಿದ್ದಾರೆ ವೀಕ್ಷಕರೇ. ಹಾಗೆ ಇಲ್ಲಿ ಆಫೀಸರ್ ಸ್ಕೇಲ್ 1ಗೆ ಕೊಟ್ಟಿದ್ದಾರೆ ಎಜುಕೇಷನ್ ಕ್ವಾಲಿಫಿಕೇಷನ್ ಮತ್ತು ಆಫೀಸರ್ ಸ್ಕೇಲ್ 2ಗೆ ಇಲ್ಲಿ ಜನರಲ್ ಬ್ಯಾಂಕಿಂಗ್ ಆಫೀಸರ್ ಮ್ಯಾನೇಜರ್ಗೆ 2 ಇಯರ್ಸ್ ಎಕ್ಸ್ಪೀರಿಯನ್ಸ್ ಇರಬೇಕು ಅಂತ ಕೊಟ್ಟಿದ್ದಾರೆ ವೀಕ್ಷಕರೇ. ಮತ್ತು ಸ್ಪೆಷಲಿಸ್ಟ್ ಆಫೀಸರ್ಸ್ ಮ್ಯಾನೇಜರ್ಗೆ ಕೂಡ 1 ಇಯರ್ ಎಕ್ಸ್ಪೀರಿಯನ್ಸ್ ಕೇಳಿದ್ದಾರೆ ವೀಕ್ಷಕರೇ. ಇಲ್ಲಿ ಕೆಲವೊಂದು ಕಡೆ ಚಾರ್ಟರ್ಡ್ ಅಕೌಂಟೆಂಟು, ಲಾ ಆಫೀಸರ್ ಕ್ವಾಲಿಫಿಕೇಷನ್ ಕೂಡ ಕೇಳಿದ್ದಾರೆ ವೀಕ್ಷಕರೇ.
ನಾನು ಜಸ್ಟ್ ಸ್ಕ್ರಾಲ್ ಮಾಡ್ತೀನಿ, ತಾವು ಸ್ಕ್ರೀನ್ಶಾಟ್ ಇಟ್ಕೊಂಡು ತಾವು ಯಾವ ಪೋಸ್ಟ್ಗೆ ಅಪ್ಲೈ ಮಾಡ್ತೀರೋ ಅದರ ಕ್ವಾಲಿಫಿಕೇಷನ್ ನೋಡ್ಬೋದು ವೀಕ್ಷಕರೇ. ತುಂಬ ಕಂಡೀಷನ್ಸ್ ಕೊಟ್ಟಿದ್ದಾರೆ ವೀಕ್ಷಕರೇ. ಇಲ್ಲಿ ಅಪ್ಲಿಕೇಶನ್ ಫೀ ಕೊಟ್ಟಿದ್ದಾರೆ ವೀಕ್ಷಕರೇ. ಆಫೀಸರ್ ಸ್ಕೇಲ್ 1, 2 ಆ್ಯಂಡ್ 3ಗೆ 175, ರಿಸರ್ವ್ಡ್ ಕ್ಯಾಟಗರಿಗೆ ಮತ್ತು ಜನರಲ್ ಕ್ಯಾಟಗರಿಗೆ 850, ಹಾಗೆ ಇಲ್ಲಿ ಆಫೀಸರ್ ಅಸಿಸ್ಟೆಂಟ್ಸ್ಗೆ ಸೇಮ್ ವೀಕ್ಷಕರೇ 175 ರಿಸರ್ವ್ಡ್ಗೆ ಮತ್ತು 850 ಇದು ಜನರಲ್ಗೆ, ವಿತ್ ಇನ್ಕ್ಲೂಸಿವ್ ಆಫ್ GST ಕೂಡ ಕೊಟ್ಟಿದ್ದಾರೆ ವೀಕ್ಷಕರೇ. ಮತ್ತು ಇಲ್ಲಿ ಎಕ್ಸಾಮಿನೇಷನ್ ಪ್ಯಾಟರ್ನ್ ಕೊಟ್ಟಿದ್ದಾರೆ ವೀಕ್ಷಕರೇ, ಎಷ್ಟು ಮಾರ್ಕ್ಸ್ಗೆ ಇರುತ್ತೆ, ಯಾವ್ಯಾವ ಸೆಕ್ಷನಿಂದ ಎಷ್ಟು ಕ್ವಶನ್ಸ್ ಕೇಳ್ತಾರೆ ಅಂತ ವೀಕ್ಷಕರೇ. ಸೊ ಇಲ್ಲಿ ಮಲ್ಟಿಪರ್ಪಸ್ ಆಫೀಸರ್ ಅಸಿಸ್ಟೆಂಟ್ಗೆ ರೀಸ್ನಿಂಗ್, ನ್ಯೂಮರಿಕಲ್ ಅಬಿಲಿಟಿ, ಸೊ ಟೋಟಲಾಗಿ 80 ಮಾರ್ಕ್ಸ್ಗೆ, ಹಾಗೆ ಆಫೀಸರ್ ಸ್ಕೇಲ್ 1ಗೆ 80 ಮಾರ್ಕ್ಸ್ಗೆ. ಮತ್ತು ಇದು ವೀಕ್ಷಕರೇ ಇದು ಪ್ರಿಲಿಮಿನರಿ ಎಕ್ಸಾಮಿನೇಷನ್ ಇದು ಪ್ಯಾಟರ್ನ್ ಇದು. ಹಾಗೆ ಇಲ್ಲಿ ಮೇನ್ ಎಕ್ಸಾಮಿನೇಷನ್ ಪ್ಯಾಟರ್ನ್ ಕೊಟ್ಟಿದ್ದಾರೆ ವೀಕ್ಷಕರೇ, ತಾವು ನೋಡ್ಕೋಬೋದು. ಸ್ಕ್ರೀನ್ಶಾಟ್ ಇಟ್ಕೊಂಡು ತಾವು ಡೀಟೇಲಾಗಿ ಇನ್ನೂ ನೋಡ್ಬೋದು ವೀಕ್ಷಕರೇ. ಸೊ ಹಾಗೆ ವೀಕ್ಷಕರೇ ಇಲ್ಲಿ ತಾವು ನೋಡ್ಬೋದು ಯಾವ ಲ್ಯಾಂಗ್ವೇಜಸ್ಸಿಂದ ಎಕ್ಸಾಮ್ ಕಂಡಕ್ಟ್ ಮಾಡ್ಬೋದು ಅಂತ ಕೂಡ ಕೊಟ್ಟಿದ್ದಾರೆ. ಅದು ಜಸ್ಟ್ ಆ ಸ್ಟೇಟ್ಗೆ ಮಾತ್ರ ಅಪ್ಲಿಕೇಬಲ್ ಇರುತ್ತೆ ವೀಕ್ಷಕರೇ, ತಾವು ನೋಡ್ಕೋಬೋದು. ವೀಕ್ಷಕರೇ ಹಲವಾರು ಕಂಡೀಷನ್ಸ್ ಇದೆ, ತಮ್ಮ ರೆಫರೆನ್ಸ್ಗೆಗೋಸ್ಕರ ನಾನು ಜಸ್ಟ್ ಸ್ಕ್ರಾಲ್ ಮಾಡ್ತಾ ಇದ್ದೀನಿ. ತಾವು ಸ್ಕ್ರೀನ್ಶಾಟ್ ಇಟ್ಕೊಂಡು ಇಂಪಾರ್ಟೆಂಟ್ ಪಾಯಿಂಟ್ಸ್ನ ಓದ್ಕೋಬಹುದು ವೀಕ್ಷಕರೇ. ಮತ್ತು ಇಲ್ಲಿ ಕಟ್ ಆಫ್ ಸ್ಕೋರು, ಪೆನಾಲ್ಟಿ ಬಗ್ಗೆ ಕೂಡ ಕೊಟ್ಟಿದ್ದಾರೆ ವೀಕ್ಷಕರೇ. ಸೊ ರಾಂಗ್ ಆನ್ಸರ್ಗೆ 0.25 ಮಾರ್ಕ್ ನೆಗೆಟಿವ್ ಮಾರ್ಕಿಂಗ್ ಇದೆ ವೀಕ್ಷಕರೇ, ತಾವು ನೋಡ್ಬೋದು. ಹಾಗೆ ಇಲ್ಲಿ ಡಿಫ್ರೆಂಟ್ ಪೊಸಿಷನ್ಗೆ ಕೂಡ ಯಾವ ಥರ ಮಾರ್ಕ್ಸ್ ಕೊಡ್ತಾರೆ ಅಂತ ಕೊಟ್ಟಿದ್ದಾರೆ ವೀಕ್ಷಕರೇ, ತಾವು ಸ್ಕ್ರೀನ್ಶಾಟ್ ಇಟ್ಕೊಂಡು ಓದ್ಕೋಬಹುದು. ಮತ್ತು ಇಲ್ಲಿ ಎಕ್ಸಾಮಿನೇಷನ್ ಸೆಂಟರ್ ಬಗ್ಗೆ ಡೀಟೇಲಾಗಿ ಕೊಟ್ಟಿದ್ದಾರೆ ವೀಕ್ಷಕರೇ. ಹಾಗೆ ಮತ್ತು ಇದು ಅಪಾಯಿಂಟ್ ಆದಮೇಲೆ ಇಂಟರ್ವ್ಯೂ ಕಂಡೀಷನ್ಸ್ ಕೊಟ್ಟಿದ್ದಾರೆ ವೀಕ್ಷಕರೇ. ತಾವು ನಾನು ಜಸ್ಟ್ ಸ್ಕ್ರಾಲ್ ಮಾಡ್ತೀನಿ ರೆಫರೆನ್ಸ್ಗೆ, ತಾವು ಓದ್ಕೋಬಹುದು. ಮತ್ತು ಲಿಸ್ಟ್ ಆಫ್ ಡಾಕ್ಯುಮೆಂಟ್ಸ್ ಅಟ್ ದಿ ಟೈಮ್ ಆಫ್ ಇಂಟರ್ವ್ಯೂ ಕೂಡ ಕೊಟ್ಟಿದ್ದಾರೆ ವೀಕ್ಷಕರೇ. ಇದರಲ್ಲಿ ತುಂಬ ಕಂಡೀಷನ್ಸ್ ಇದೆ. ತಾವು IBPS.in ವೆಬ್ಸೈಟ್ಗೆ ಹೋಗ್ಬಿಟ್ಟು ಈ ನೋಟಿಫಿಕೇಷನ್ನ ಡೌನ್ಲೋಡ್ ಮಾಡಿ ಇನ್ನೂ ಡೀಟೇಲಾಗಿ ತಮಗೆ ಬೇಕಂದರೆ ಓದ್ಕೋಬಹುದು ವೀಕ್ಷಕರೇ. ಸೊ ಇಲ್ಲಿ ಹಲವಾರು ಕಂಡೀಷನ್ಸು, ಎಕ್ಸಾಮ್ಗೆ ಹೇಗೆ ಪ್ರೊಸೀಜರ್ ಇರುತ್ತೆ, ಏನು ತಗೋಬೇಕು, ಪ್ರೂಫ್ ಆಫ್ ಐಡೆಂಟಿಟಿ ಎಲ್ಲ ಕೊಟ್ಟಿದ್ದಾರೆ ವೀಕ್ಷಕರೇ, ತಾವು ನೋಡಬಹುದು. ಹಾಗೆ ಇಲ್ಲಿ ಹೌ ಟು ಅಪ್ಲೈ ಕೂಡ ಕೊಟ್ಟಿದ್ದಾರೆ ವೀಕ್ಷಕರೇ, ಸ್ಟೆಪ್ ಬೈ ಸ್ಟೆಪ್ ಪ್ರೊಸೀಜರ್ ಕೊಟ್ಟಿದ್ದಾರೆ ವೀಕ್ಷಕರೇ. ಸೊ ವೀಕ್ಷಕರೇ ಈ ವೆಬ್ಸೈಟ್ಗೆ ಹೋಗಿ ತಾವು ಅಪ್ಲೈ ಮಾಡಬೇಕು. ಮತ್ತು ಇಲ್ಲಿ ಆನ್ಲೈನ್ ಪೇಮೆಂಟ್, ಮೋಡ್ ಆಫ್ ಪೇಮೆಂಟ್ ಎಲ್ಲ ಕೊಟ್ಟಿದ್ದಾರೆ ವೀಕ್ಷಕರೇ, ತಾವು ಡೀಟೇಲಾಗಿ ನೋಡ್ಕೋಬಹುದು ವೀಕ್ಷಕರೇ. ಇದು ಟೋಟಲಾಗಿ 76 ಪೇಜಸ್ ಇದ್ದಾವೆ. ನಾನು ಜಸ್ಟ್ ಇಂಪಾರ್ಟೆಂಟ್ ಪಾಯಿಂಟ್ಸ್ ಮಾತ್ರ ಓದಿದ್ದೀನಿ ವೀಕ್ಷಕರೇ. ತಮಗೆ ಈ ವಿಡಿಯೋ ಉಪಯೋಗ ಆಗಿದೆ ಅಂದ್ಕೊಳ್ಳುತ್ತಾ ನಾನು ಈ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ವೀಕ್ಷಕರೇ. ಧನ್ಯವಾದಗಳು. ಥ್ಯಾಂಕ್ ಯು.